ವೀಕ್ಷಕರೇ, ಅದು 2010 ಫೆಬ್ರವರಿ 2ನೇ ತಾರೀಕು. ಸ್ಥಳ ಆಂಧ್ರ ಪ್ರದೇಶದ ವಿಜಯವಾಡ. ಸಮಯ ಬೆಳಿಗ್ಗೆ ಸುಮಾರು 8:30. ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಬಸ್ಸು ಮತ್ತು ಆಟೋಗಳಲ್ಲಿ ಹೊರಟಿದ್ರು. ವಯೋವೃದ್ಧರು ತಮ್ಮ ಕಾರು ಹಾಗೂ ಬೈಕ್ಗಳಲ್ಲಿ ಕಚೇರಿಗೆ ಹೋಗ್ತಾ ಇದ್ರು. ಕಟ್ಟಡದ ಕಾಮಗಾರಿ ಸಾಮಗ್ರಿಗಳನ್ನ ಹೊತ್ತಂತ ವಾಹನಗಳು ಕೂಡ ರಸ್ತೆ ಮೇಲೆ ಓಡಾಡುತ್ತಿದ್ವು. ಅದೇ ರಸ್ತೆಯ ಮೇಲೆ ಒಂದು ಐಷಾರಾಮಿ ಕಾರಿನ ಹಿಂಬದಿಯಲ್ಲಿ ಶಾಲಾ ಯೂನಿಫಾರ್ಮ್ನಲ್ಲಿ 4ನೇ ತರಗತಿಯಲ್ಲಿ ಓದ್ತಿರುವಂತ ನಾಗ ವೈಷ್ಣವಿ ಕಿಟಕಿಯ ಮೂಲಕ ಹೊರಗೆ ನೋಡ್ತಿದ್ಲು. ಅವಳ ಜೊತೆಗೆ ಅವಳ 17 ವರ್ಷದ ಅಣ್ಣ ಸಾಯಿ ತೇಜ ಕೂಡ ಇದ್ದ. ಅವನು 12ನೇ ತರಗತಿಯಲ್ಲಿ ಓದ್ತಿದ್ದ. ಈ ಇಬ್ರು ಮಕ್ಕಳು ಕೂಡ ಶ್ರೀಮಂತ ಮನೆತನದ ಮಕ್ಕಳು. ಪ್ರತಿ ದಿವಸಂತೆ ಅವತ್ತು ಕೂಡ ಡ್ರೈವರ್ ಲಕ್ಷ್ಮಣ್ ರಾವ್ ಅವ್ರ ಜೊತೆಗೆ ಶಾಲೆಗೆ ಹೋಗ್ತಿದ್ರು. ರಸ್ತೆ ಮಧ್ಯದಲ್ಲಿ ಇನ್ನೊಂದು ಕಾರಲ್ಲಿದ್ದಂತ ವ್ಯಕ್ತಿಗಳು ಅವರ ಕಾರ್ ಮುಂದೆ ಬಂದು ಕಾರನ್ನ ಅಡ್ಡ ಹಾಕಿದ್ರು. ಇದನ್ನ ಗಮನಿಸಿದಂತ ಲಕ್ಷ್ಮಣ್ ರಾವ್ ತಕ್ಷಣ ಬ್ರೇಕ್ ಅನ್ನ ಹಾಕಿ ಕಾರ್ನಿಂದ ಇಳಿದು ಮುಂದೆ ಇದ್ದಂತ ಕಾರಿನ ಡ್ರೈವರ್ ಬಳಿ ಹೋಗಿ, ಏನಪ್ಪ ಈ ರೀತಿನ ಗಾಡಿ ಓಡಿಸೋದು ಅಂತ ಪ್ರಶ್ನೆ ಮಾಡಿದ್ರು. ಇದನ್ನ ಕೇಳಿದುಕೊಳ್ಳೆ ಕಾರ್ನಲ್ಲಿ ಇದ್ದಂತ 3 ಜನ ಮುಖಕ್ಕೆ ಕಚ್ಚೆಪ್ಪನ್ನ ಕಟ್ಕೊಂಡು ಕೈಯಲ್ಲಿ ಚಾಕುವನ್ನ ಹಿಡಿದು ಕಾರ್ನಿಂದ ಕೆಳಗಿಳಿತಾರೆ. ಅವರ ವಯಸ್ಸು ಸುಮಾರು 30ರಿಂದ 45ರ ಆಸುಪಾಸು. ತುಂಬಾ ಕೋಪದಿಂದ ವೈಷ್ಣವಿ ಇದ್ದಂತ ಕಾರಿನ ಬಳಿ ಬಂದು ಕಾರಿನ ಬಾಗ್ಲನ್ನ ಬಲವಂತದಿಂದ ತೆರೆಯೋದಿಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನು ನೋಡಿದಂತ ವೈಷ್ಣವಿ ಮತ್ತು ಆಕೆ ಅಣ್ಣ ಭಯದಿಂದ ಜೋರಾಗಿ ಕೂಗೋದಿಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಅದನ್ನ ತಡೆಯೋದಿಕ್ಕೆ ಬಂದಂತ ಲಕ್ಷ್ಮಣ್ ರಾವ್ಗೆ ಆ ವ್ಯಕ್ತಿಗಳು ತಮ್ಮ ಬಳಿ ಇದ್ದಂತ ಆಯುಧದಿಂದ ಮನಸೋ ಇಚ್ಛೆ ದಾಳಿ ಮಾಡ್ತಾರೆ. ನಂತರ ಕಾರಲ್ಲಿ ಇದ್ದಂತ ವೈಷ್ಣವಿಯನ್ನ ಮಾತ್ರ ಅಪಹರಣ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಇದನ್ನ ನೋಡಿ ಮತ್ತೆ ಲಕ್ಷ್ಮಣ್ ರಾವ್ ತಡೆಯೋದಿಕ್ಕೆ ಮುಂದಾದಾಗ ಆತನ ಮೇಲೆ ಕತ್ತಿಯಿಂದ ಹಲ್ಲೆ ಮಾಡಿ ಮತ್ತೆ ವೈಷ್ಣವಿಯನ್ನ ತಮ್ಮ ಕಾರಿನ ಡಿಕ್ಕಿಯಲ್ಲಿ ಹಾಕಿ ಒಂದು ಬಟ್ಟೆಯಿಂದ ಆಕೆಯ ಬಾಯನ್ನು ಕೂಡ ಕಟ್ಟಿ ಆಕೆಯನ್ನ ಅಪಹರಿಸಿ ಹೋಗ್ತಾರೆ. ಈ ಒಂದು ಸಂಭವ ನಡೆಯುವಾಗ ಅಲ್ಲಿ 80ಕ್ಕಿಂತ ಹೆಚ್ಚು ಜನ ಅಲ್ಲಿ ಏನು ಕೂಡ ಆಗೇ ಇಲ್ಲ ಅನ್ನುವಂತ ರೀತಿಯಲ್ಲಿ ನೋಡ್ತಾ ನಿಂತಿದ್ರು. ವೀಕ್ಷಕರೇ, ಈ ವೈಷ್ಣವಿ ಎಂಬ ಹುಡುಗಿಯನ್ನ ಅವರು ಯಾಕಾಗಿ ಅಪಹರಣ ಮಾಡಿದ್ರು? ಈ ಒಂದು ಘಟನೆ ಯಾಕೆ ಇಡೀ ಆಂಧ್ರ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿತ್ತು? ನಿಜಕ್ಕೂ ಇಲ್ಲಿ ಆಗಿದ್ದು ಏನು ಅನ್ನುವಂತ ಈ ಒಂದು ಘಟನೆಯ ಸಂಪೂರ್ಣ ವಿವರವನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಘಟನೆಯನ್ನ ನೋಡಿದಂತ ಕೆಲವರು ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ಮುಟ್ಟಿಸ್ತಾರೆ. ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ತಕ್ಷಣ ಲಕ್ಷ್ಮಣ್ ರಾವ್ ಮತ್ತು ಆ ಬಾಲಕನನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ವೈಷ್ಣವಿ ಅಣ್ಣನ್ಗೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ವು. ಆದ್ರೆ ದುರಾದೃಷ್ಟವಶಾತ್ ಲಕ್ಷ್ಮಣ್ ರಾವ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ತಾರೆ. ಈ ಒಂದು ಸುದ್ದಿಯನ್ನ ಕೇಳದಂತ ಲಕ್ಷ್ಮಣ್ ರಾವ್ ಕುಟುಂಬಕ್ಕೆ ಆಕಾಶನ ತಲೆ ಮೇಲೆ ಬಿದ್ದಂತಾಗುತ್ತೆ. ಇನ್ನೊಂದು ಕಡೆ ವೈಷ್ಣವಿಯನ್ನ ಹುಡುಕೊಡುವಂತೆ ಆಕೆ ತಂದೆ ತಾಯಿ ಪೊಲೀಸರ ಮುಂದೆ ದುಃಖದಿಂದ ಗೋಳಾಡ್ತಾರೆ. ಪೊಲೀಸರು ವೈಷ್ಣವಿಯ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿ ವೈಷ್ಣವಿಯ ಹುಡುಕಾಟದ ಕಾರ್ಯಾಚರಣೆಯನ್ನ ಶುರು ಮಾಡ್ತಾರೆ. ಪೊಲೀಸರು ವೈಷ್ಣವಿ ಅಪಹರಣಗೊಂಡಂತ ಸ್ಥಳಕ್ಕೆ ತೆರಳಿ ಆ ದೃಶ್ಯವನ್ನ ನೋಡ್ತಿರುವಂತ ಜನರ ಬಳಿ ವಿಚಾರಣೆಯನ್ನ ಪ್ರಾರಂಭಿಸ್ತಾರೆ. ಯಾರನ್ನ ಕೇಳಿದ್ರು ಕೂಡ ಎಲ್ಲರಿಂದನೂ ಒಂದೇ ಉತ್ತರ ಬರ್ತಾ ಇತ್ತು. ಆ 3 ದುಷ್ಕರ್ಮಿಗಳು ಮುಖಕ್ಕೆ ವಸ್ತ್ರವನ್ನ ಧರಿಸಿದ್ರು, ಹೀಗಾಗಿ ಅವ್ರ ಮುಖ ಸರಿಯಾಗಿ ಕಾಣಲಿಲ್ಲ ಅನ್ನುವಂತ ಉತ್ತರವನ್ನ ಎಲ್ಲರೂ ಕೊಡ್ತಾ ಇದ್ರು. ಇದಿಷ್ಟೇ ಅಲ್ಲದೆ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಕೂಡ ಅವರ ಕಾರ್ ನಂಬರ್ ಅನ್ನ ನೋಟ್ ಮಾಡ್ಕೊಂಡಿರ್ಲಿಲ್ಲ. ಕೊನೆಗೆ ಪೊಲೀಸರು ಆ ಕಾರಿನ ಬಣ್ಣವನ್ನ ತಿಳಿದುಕೊಂಡು ಆ ಕಾರು ಯಾವ ದಿಕ್ಕಿನಲ್ಲಿ ಹೋಯ್ತೋ ಆ ಒಂದು ದಿಕ್ಕಿನಲ್ಲಿ ಇದ್ದಂತ ಮನೆಗಳು ಮತ್ತು ಅಂಗಡಿಗಳಲ್ಲಿ ವೈಷ್ಣವಿಯ ಬಗ್ಗೆ ವಿಚಾರಿಸಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಪೊಲೀಸರಿಗೆ ಒಂದೇ ಒಂದು ಸುಳುಹು ಕೂಡ ಸಿಗ್ಲಿಲ್ಲ. ನಂತರ ಪೊಲೀಸರು ಈ ವೈಷ್ಣವಿ ಅಪಹರಣಗೊಂಡಂತ ಜಾಗದಲ್ಲಿ ಸಿಕ್ಕಂತ ಎಲ್ಲ ಮೊಬೈಲ್ಗಳ ಸಿಗ್ನಲ್ಗಳನ್ನು ಕೂಡ ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದೇ ಒಂದು ಸಮಯದಲ್ಲಿ ಈ ಪೊಲೀಸರು ವೈಷ್ಣವಿಯ ತಂದೆ ತಾಯಿ ಬಳಿ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನಿಮ್ಮ ವ್ಯವಹಾರದಲ್ಲಿ ಅಥವಾ ಕುಟುಂಬದಲ್ಲಿ ನಿಮ್ಗೆ ಯಾರಾದ್ರೂ ವೈರಿಗಳು ಇದ್ದಾರಂತ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ವೈಷ್ಣವಿಯ ತಂದೆ ಆದಂತ ಪ್ರಭಾಕರ್ ಅವರು ನನ್ಗೆ ನನ್ನ ಮೊದಲ ಹೆಂಡತಿ ಮೇಲೆ ಸಂದೇಹ ಇದೆ ಅಂತ ಹೇಳಿದ್ರು. ತಮ್ಮ ಮೊದಲ ಹೆಂಡತಿ ಜೊತೆ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದೆ, ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಸಮಸ್ಯೆ ಇದೆ ಅಂತ ಪ್ರಭಾಕರನ್ ಪೊಲೀಸರಿಗೆ ತಿಳಿಸ್ತಾರೆ. ಇದನ್ನ ಕೇಳದಂತ ಪೊಲೀಸರು ಪ್ರಭಾಕರ್ ಅವರ ಮೊದಲನೇ ಪತ್ನಿ ವೆಂಕಟ ಭಾಮರ್ ಅವ್ರ ಬಳಿ ಹೋಗಿ ವಿಚಾರಣೆಯನ್ನ ಪ್ರಾರಂಭಿಸ್ತಾರೆ. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದ್ಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಆಗ ಆಕೆ, ಹೌದು, ನಮ್ಗೆ ಆಸ್ತಿ ವಿಚಾರದಲ್ಲಿ ಜಗಳ ಇರೋದು ನಿಜ, ಆದ್ರೆ ಆ ಒಂದು ಕೋಪಕ್ಕೆ ಒಂದು ಸಣ್ಣ ಮಗುವನ್ನ ಅಪಹರಿಸುವಷ್ಟು ಕೆಟ್ಟ ಮನಸ್ಥಿತಿ ನಮ್ಗಿಲ್ಲ ಅಂತ ಉತ್ತರ ಕೊಡ್ತಾರೆ. ನೀವು ನಮ್ಮ ಬಳಿ ವಿಚಾರಣೆ ಮಾಡಿ ಸಮಯವನ್ನು ವ್ಯರ್ಥ ಮಾಡುವಂತ ಬದಲು ನನ್ನ ಗಂಡನ್ಗೆ ವ್ಯವಹಾರದಲ್ಲಿ ಸಾಕಷ್ಟು ಮಂದಿ ಶತ್ರುಗಳು ಇದ್ದಾರೆ.
ಅವ್ರ ಬಳಿ ಹೋಗಿ ವಿಚಾರಣೆ ಮಾಡಿ ಬೇಗನೆ ವೈಷ್ಣವಿಯನ್ನ ಕಂಡುಹಿಡಿಯಿರಿ ಅಂತ ಉತ್ತರ ಕೊಡ್ತಾಳೆ. ನಂತರ ಪೊಲೀಸರು ಈ ವೈಷ್ಣವಿಯ ತಂದೆಗೆ ಇರುವಂತ ಎಲ್ಲಾ ವೈರಿಗಳನ್ನು ಕೂಡ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಆದ್ರೆ ಅವರೆಲ್ಲರೂ ಕೂಡ ಘಟನೆ ಆದಂತ ದಿನ ಬೇರೆ ಬೇರೆ ಜಾಗಗಳಲ್ಲಿ ಇದ್ದದ್ದು, ಅದಕ್ಕೆ ಸಾಕ್ಷಿಗಳು ಕೂಡ ಇವೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಇದೆಲ್ಲ ಆದ್ಮೇಲೆ ಇಷ್ಟಕ್ಕೆ ಸುಮ್ಮನಾಗದಂತ ಪೊಲೀಸರು ಈ ಎಲ್ಲಾ ಜನರ ಕಾಲ್ ಹಿಸ್ಟ್ರಿಗಳನ್ನು ಕೂಡ ತೆಗೆಸಿ ಅದರಲ್ಲಿ ಯಾರಾದ್ರೂ ಘಟನಾ ಜಾಗದಲ್ಲಿ ಅವತ್ತು ಇದ್ರಂತ ಸಿಗ್ನಲ್ ಮೂಲಕ ಕಂಡು ಹಿಡಿಯೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಅವ್ರ್ಯಾರು ಕೂಡ ಅವತ್ತು ಆ ಜಾಗದಲ್ಲಿ ಇರಲಿಲ್ಲ ಅನ್ನೋದು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಈ ಒಂದು ಸಮಯದಲ್ಲಿ ಪೊಲೀಸರಿಗೆ ಒಂದು ಮುಖ್ಯವಾದಂತ ಸಂಶಯ ಶುರುವಾಗುತ್ತೆ. ಅದೇನಪ್ಪ ಅಂದ್ರೆ ಈ ವೈಷ್ಣವಿ ನಾಪತ್ತೆಯಾಗಿ 24 ಗಂಟೆ ಕಳೆದಿತ್ತು. ಇಷ್ಟು ಹೊತ್ತಾದ್ರೂ ಕೂಡ ಅಪಹರಣಕಾರರು ಈ ವೈಷ್ಣವಿಯ ತಂದೆಗೆ ಕರೆ ಮಾಡದೆ ಇರೋದು ಸಂಶಯಕ್ಕೆ ಕಾರಣ ಆಗಿತ್ತು. ಒಂದು ವೇಳೆ ವೈಷ್ಣವಿಯನ್ನ ಹಣಕ್ಕಾಗಿ ಅಪಹರಿಸಿದ್ರೆ ಇಷ್ಟು ಹೊತ್ತಿಗೆ ಆಕೆ ತಂದೆಗೆ ಕರೆ ಮಾಡಿ ಹಣದ ಬೇಡಿಕೆಯನ್ನ ಇಡ್ತಾ ಇದ್ರು. ಆದ್ರೆ ಇಷ್ಟು ಸಮಯ ಆದ್ರೂ ಕೂಡ ಅಂತ ಯಾವುದೇ ಕರೆ ಬರ್ಲಿಲ್ಲ ಅಂತ ಪೊಲೀಸರು ಯೋಚಿಸ್ತಾ ಇದ್ರು. ಅದೇ ಸಮಯಕ್ಕೆ ಪೊಲೀಸರಿಗೆ ಒಂದು ಮುಖ್ಯ ಸುಳಿವು ಸಿಕ್ಕಿತ್ತು. ಪೊಲೀಸರು ಸಂಶಯ ಪಟ್ಟಂತ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯ ಫೋನ್ ಸಿಗ್ನಲ್ ಘಟನಾ ಜಾಗದಲ್ಲಿ ಪತ್ತೆಯಾಗುತ್ತೆ. ಆತ ಬೇರೆ ಯಾರೂ ಅಲ್ಲ, ಪ್ರಭಾಕರ್ ಅವರ ಮೊದಲ ಹೆಂಡತಿ ತಮ್ಮ ಶ್ರೀನಿವಾಸ್. ನಂತರ ಪೊಲೀಸರು ಈ ಶ್ರೀನಿವಾಸ್ ನನ್ನ ವಿಚಾರಣೆ ಮಾಡಿದಾಗ ಆ ಒಂದು ಸಮಯದಲ್ಲಿ ಆತ ನಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಉತ್ತರಿಸ್ತಾನೆ. ನಂತರ ಪೊಲೀಸರು ಶ್ರೀನಿವಾಸ್ ಕೆಲಸ ಮಾಡ್ತಾ ಇದ್ದಂತ ಫ್ಯಾಕ್ಟರಿಗೆ ಹೋಗಿ ವಿಚಾರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಶ್ರೀನಿವಾಸ್ ಕೆಲಸ ಮಾಡ್ತಿದ್ದಂತ ಜಾಗ ಹಳೆಯ ಲೋಹಗಳನ್ನ ಕರಗಿಸುವಂತ ಕಾರ್ಖಾನೆಯಾಗಿತ್ತು. ಎಷ್ಟೇ ವಿಚಾರಣೆ ಮಾಡಿದ್ರೂ ಕೂಡ ಶ್ರೀನಿವಾಸ್ ಆ ದಿನ ಆ ಒಂದು ಸಮಯದಲ್ಲಿ ಕಾರ್ಖಾನೆಯಲ್ಲಿ ಇದ್ದೆ ಅಂತ ವಾದ ಮಾಡ್ತಾನೆ. ನಂತರ ಪೊಲೀಸರು ಅಲ್ಲಿ ಕೆಲಸ ಮಾಡುವಂತ ಸುಮಾರು 30 ಜನರ ಬಳಿ ಈ ಶ್ರೀನಿವಾಸ್ ಆ ಒಂದು ಸಮಯದಲ್ಲಿ ಫ್ಯಾಕ್ಟರಿಯಲ್ಲೇ ಇದ್ನ ಅಂತ ಪ್ರಶ್ನೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಹೌದು, ಆತ ಫ್ಯಾಕ್ಟರಿಯಲ್ಲೇ ಕೆಲಸ ಮಾಡ್ತಿದ್ದಂತ ಉತ್ತರಿಸ್ತಾರೆ. ಜೊತೆಗೆ ಒಂದು ಆಶ್ಚರ್ಯಕರ ಸಂಗತಿಯನ್ನು ಕೂಡ ತಿಳಿಸ್ತಾರೆ. ಆತ ಕೆಲಸಕ್ಕೆ ಬಂದಂತ 30 ನಿಮಿಷದ ನಂತರ ಎಲ್ರಿಗೂ ರಜೆಯನ್ನ ಕೊಟ್ಟ ಅಂತ ಉತ್ತರಿಸ್ತಾರೆ. ಈ ಶ್ರೀನಿವಾಸ್ ಮೊಬೈಲ್ ಸಿಗ್ನಲ್ ಘಟನೆ ಆದಂತ ಜಾಗದಿಂದ ಫ್ಯಾಕ್ಟರಿವರೆಗೂ ಸಿಗ್ನಲ್ ಸಿಕ್ಕಿದೆ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಮತ್ತು ಉಳಿದಂತ ಮಾಹಿತಿಗಳನ್ನ ಪರಿಗಣಿಸಿ ಪೊಲೀಸರು ಶ್ರೀನಿವಾಸನೇ ವೈಷ್ಣವಿಯನ್ನ ಅಪಹರಿಸಿರ್ಬೋದು ಅಂತ ಅನುಮಾನ ಪಡ್ತಾರೆ. ಮತ್ತೆ ಆತ ಆಕೆಯನ್ನ ಅಪಹರಿಸಿ ಇದೇ ಫ್ಯಾಕ್ಟರಿಯಲ್ಲಿ ತಂದಿರಬಹುದು ಅಂತ ಫ್ಯಾಕ್ಟರಿ ಪೂರ್ತಿ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಆ ಜಾಗದಲ್ಲಿ ಪೊಲೀಸರು ಅಂದ್ಕೊಂಡಂತೆ ಅವ್ರಿಗೆ ಒಂದು ಮುಖ್ಯವಾದಂತ ಸಾಕ್ಷಿ ಸಿಗುತ್ತೆ. ಅದೇ ಕ್ಷಣದಲ್ಲಿ ಶ್ರೀನಿವಾಸನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಆಗ ಈ ಶ್ರೀನಿವಾಸ್ ಕೆಲವೊಂದಷ್ಟು ಮಾಹಿತಿಗಳನ್ನ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದ. ಅದೇನಪ್ಪ ಅಂದ್ರೆ ಪ್ರಭಾಕರ್ ಮತ್ತು ವೆಂಕಟಭಾಮರ್ ಅವರಿಗೆ ಮದುವೆಗೆ 5 ವರ್ಷಗಳಾದ್ರೂ ಕೂಡ ಮಕ್ಕಳಾಗಿರ್ಲಿಲ್ಲ. 5 ಬಾರಿ ಆಕೆಗೆ ಗರ್ಭಪಾತ ಆಗಿತ್ತು. ಆಕೆಗೆ ಮಗುವನ್ನ ಹೇರುವಂತ ಸಾಮರ್ಥ್ಯ ಇಲ್ಲ ಅಂತ ಕೋಪಗೊಂಡಂತ ಪ್ರಭಾಕರ್ ನರ್ಮದಾ ಅನ್ನೋರನ್ನ 2ನೇ ಮದುವೆ ಆಗ್ತಾರೆ. ಆದ್ರೆ ಅದೇ ಸಮಯದಲ್ಲಿ ವೆಂಕಟಭಾಮರ್ ಅವರು ಗರ್ಭಿಣಿಯಾಗಿದ್ರು. ಈ ಒಂದು ವಿಚಾರ ಪ್ರಭಾಕರ್ಗೆ ಗೊತ್ತಿದ್ರು ಕೂಡ ಅದನ್ನ ತಲೆಗೆ ಹಾಕೊಳ್ಳದೆ ನರ್ಮದಾರವರನ್ನ ಮದುವೆ ಆಗ್ತಾರೆ. ವೆಂಕಟಭಾಮವ್ರಿಗೂ ಕೂಡ ಒಂದು ಮುದ್ದಾದ ಗಂಡು ಮಗು ಜನಿಸುತ್ತೆ. ಈ ಕಡೆ ನರ್ಮದಾವ್ರಿಗೂ ಕೂಡ ಒಂದು ಗಂಡು ಮಗು ಜನಿಸುತ್ತೆ. ಇದಾದಂತ 2 ವರ್ಷಗಳ ನಂತರ ಈ ನರ್ಮದಾವ್ರಿಗೆ ಮತ್ತೊಂದು ಗಂಡು ಮಗು ಜನಿಸುತ್ತೆ. ಇದರಿಂದ ಈ ಪ್ರಭಾಕರ್ ತುಂಬಾ ಸಂತೋಷದಿಂದ ಜೀವನವನ್ನ ಮಾಡ್ತಿದ್ರು. ಆಮೇಲೆ ಈ ಪ್ರಭಾಕರ್ಗೆ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ತನಗೆ ಹೆಣ್ಮಗುನೇ ಜನಿಸ್ಬೇಕು ಅಂತ ಎಲ್ಲಾ ದೇವಸ್ಥಾನಗಳನ್ನು ಕೂಡ ಅವರು ಸುತ್ತಿ ಹರಕೆಯನ್ನ ಕಟ್ಕೊಳ್ತಾರೆ. ಇದಾದ್ಮೇಲೆ 7 ವರ್ಷದ ನಂತರ ಈ ವೈಷ್ಣವಿ ಜನಿಸ್ತಾಳೆ. ವೈಷ್ಣವಿ ಜನಿಸಿದ ನಂತರ ಆಕೆಯ ತಂದೆಗೆ ಲಾಟ್ರಿ ಹೊಡೆದಂತಾಗುತ್ತೆ. ಇದುವರೆಗೂ ರಿಯಲ್ ಎಸ್ಟೇಟ್ ನಲ್ಲಿ ಸಣ್ಣ ಪುಟ್ಟ ಲಾಭ ನೋಡ್ತಿದ್ದಂತ ವ್ಯಕ್ತಿಗೆ ಆಕೆ ಹುಟ್ಟಿದ ನಂತರ ಕೋಟಿಗಟ್ಟಲೆ ಲಾಭವನ್ನ ಗಳಿಸ್ತಾರೆ. ನಂತರ ಪ್ರಭಾಕರ್ ಅವರು ಜಾಗ, ಮನೆ, ಆಸ್ತಿ, ಬಂಗ್ಲೆ, ಒಡವೆ ಎಲ್ಲವನ್ನೂ ಕೂಡ ಸಂಪಾದಿಸ್ತಾರೆ. ವೈಷ್ಣವಿ ಹುಟ್ಟಿದ ನಂತರ ಪ್ರಭಾಕರ್ ತುಂಬಾ ಶ್ರೀಮಂತರಾಗ್ತಾರೆ. ಇದೆಲ್ಲಕ್ಕೂ ಕಾರಣ ವೈಷ್ಣವಿ. ಆಕೆ ಅದೃಷ್ಟ ದೇವತೆ ಅಂತ ಆಕೆಯನ್ನ ತುಂಬಾ ಪ್ರೀತಿ ಮಾಡ್ತಿದ್ದಂತ ಆಕೆ ಏನೇ ಮಾಡಿದ್ರು ಕೂಡ, ಆಕೆ ಏನೇ ಕೇಳಿದ್ರು ಕೂಡ ಅದಕ್ಕಿಂತ 2 ಪಟ್ಟು ಬೆಲೆ ಬಾಳುವಂತ ವಸ್ತು, ಬಟ್ಟೆ, ಆಟದ ಸಾಮಾನು, ತಿಂಡಿ ತಿನಿಸುಗಳು ಎಲ್ಲವನ್ನೂ ಕೂಡ ಆಕೆ ತಂದೆ ತಂದ್ಕೊಡ್ತಿದ್ರು. ವೈಷ್ಣವಿಯ ಪ್ರತಿ ವರ್ಷದ ಹುಟ್ಟು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಿದ್ರು. ಮತ್ತೆ ಆತನ ಅಷ್ಟು ಮಕ್ಕಳನ್ನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಿಸ್ತಾ ಇದ್ರು. ಇದಲ್ಲದೆ ವೈಷ್ಣವಿಗೆ ಪ್ರತಿನಿತ್ಯ ಓಡಾಡೋದಿಕ್ಕೆ ಆಕೆಗಾಗಿನೇ ಪ್ರತ್ಯೇಕವಾಗಿ ಐಷಾರಾಮಿಕಾರನ್ನು ಕೂಡ, ಜೊತೆಗೆ ಪ್ರತ್ಯೇಕ ಚಾಲಕನನ್ನು ಕೂಡ ನೇಮಿಸಿದ್ರು. ವೈಷ್ಣವಿಯನ್ನ ಮಹಾರಾಣಿಯಂತೆ ನೋಡ್ಕೊಳ್ತಿದ್ರು. ಇದೆಲ್ಲವನ್ನು ಕೂಡ ನೋಡದಂತ ಶ್ರೀನಿವಾಸ್ಗೆ ತನ್ನ ಅಕ್ಕನ ಮಗನಿಗೆ ಸಿಗ್ಲಾಗದಂತ ವೈಭೋಗ, ಪ್ರೀತಿ ಈ ಮಕ್ಕಳಿಗೆ ಸಿಕ್ತಿದೆ ಅಂತ ತುಂಬಾ ಹೊಟ್ಟೆಕಿಚ್ಚನ್ನ ಪಡ್ತಿದ್ದ. ಹೇಗಾದ್ರೂ ಮಾಡಿ ಪ್ರಭಾಕರ್ ಅವರ ಆಸ್ತಿಯಲ್ಲಿ ಅರ್ಧ ಪಾಲನ್ನ ಆತನ ಅಕ್ಕ ಹಾಗೂ ಮಗನಿಗೆ ಸಿಗ್ಬೇಕು ಅಂತ ಆತ ನಿರ್ಧಾರ ಮಾಡಿದ್ದ. ಆತನ ಅಕ್ಕನಿಗೂ ಇದೇ ಮನಸ್ಥಿತಿ ಇತ್ತು. ಹಾಗಾಗಿ ಅಕ್ಕ ತಮ್ಮ ಇಬ್ರು ಸೇರಿ ಪ್ರಭಾಕರ್ನನ್ನ ಪದೇ ಪದೇ ಭೇಟಿ ಮಾಡ್ತಿದ್ರು. ವೆಂಕಟಭಾಮಳಿಗೆ 1 ಕೋಟಿ ಆಸ್ತಿಯನ್ನ ಕೊಡುವಂತೆ ಬೇಡಿಕೆಯನ್ನ ಇಡ್ತಿದ್ರು. ಆದ್ರೆ ಪ್ರಭಾಕರ್ ಯಾವುದೇ ಕಾರಣಕ್ಕೂ ನಾನು ಆಸ್ತಿಯನ್ನ ಕೊಡೋದಿಲ್ಲ ಅಂತ ದೃಢವಾಗಿ ಹೇಳ್ತಾ ಇದ್ರು. ಹಾಗಾದ್ರೆ ಕೋರ್ಟ್ಗೆ ಹೋಗಿ ನಮ್ಗೆ ಸಿಗ್ಬೇಕಾದಂತ ಪಾಲನ್ನ ನಾವು ಪಡೆದೇ ತೀರ್ತೀವಿ ಅಂತ ಅಕ್ಕ ತಮ್ಮ ವಾದ ಮಾಡ್ತಿದ್ರು. ಶ್ರೀನಿವಾಸ್ನ ಸಂಬಂಧಿಕರಾದಂತ ಜಗದೀಶ್ ಮತ್ತು ವೆಂಕಟ್ ಶ್ರೀನಿವಾಸ್ಗೆ, ನೀವು ಕೋರ್ಟ್ಗೆ ಹೋದ್ರೆ ನಿಮ್ಗೆ ಸಿಗ್ಬೇಕಾದಂತ ಹಣ ಸಿಗೋದು ಬಹಳ ತಡವಾಗುತ್ತೆ. ಹಾಗಾಗಿ ಪ್ರಭಾಕರ್ ಬಳಿ ನೀನು 1 ಕೋಟಿ ಕೊಡದೆ ಹೋದ್ರೆ ನಿನ್ನನ್ನು ಹತ್ಯೆ ಮಾಡ್ತೀವಿ ಅಂತ ಹೆದರ್ಸೋಣ ಅಂತ ಐಡಿಯಾ ಕೊಡ್ತಾರೆ. ಆದ್ರೆ ಪ್ರಭಾಕರ್ ಇದಕ್ಕೆಲ್ಲ ಬಗ್ಗೋದಿಲ್ಲ. ಇದಕ್ಕೆ ಇನ್ನೊಂದು ದಾರಿ ಇದೆ. ಆತನ ಪ್ರೀತಿಯ ಮಗಳಾದಂತ ವೈಷ್ಣವಿಯನ್ನ ಅಪಹರಿಸೋಣ, ನಂತರ ಹಣವನ್ನ ವಸೂಲಿ ಮಾಡೋಣ. ಆದ್ರೆ ಈ ಒಂದು ವಿಚಾರ ವೆಂಕಟಭಾಮಣಿಗೆ ಗೊತ್ತಾದ್ರೆ ಆಕೆ ಇದಕ್ಕೆ ಒಪ್ಪಿಗೆಯನ್ನ ಕೊಡೋದಿಲ್ಲ.
ಆಕೆ ಗೊತ್ತಿಲ್ಲದೆ ಈ ಒಂದು ಕೆಲಸವನ್ನ ಮಾಡೋಣ ಅಂತ ಈ ಶ್ರೀನಿವಾಸ್ ಮಾತನಾಡ್ಕೊಳ್ತಾನೆ. ಆತ ಈ ಒಂದು ವಿಚಾರವನ್ನ ತನ್ನ ಅಕ್ಕನಿಗೂ ಕೂಡ ತಿಳಿಸದೆ ವೈಷ್ಣವಿಯನ್ನ ಶಾಲೆಗೆ ಹೋಗುವಂತ ಸಮಯದಲ್ಲಿ ಆಕೆಯನ್ನ ಅಪಹರಣ ಮಾಡೋಣ ಅಂತ ಯೋಜನೆಯನ್ನ ಹಾಕ್ತಾನೆ. ಅದೇ ರೀತಿ ಆಕೆಯನ್ನ ಅಪಹರಣ ಮಾಡ್ತಾನೆ. ನಂತರ ಆಕೆಯನ್ನ ಅಪಹರಿಸಿ ಫ್ಯಾಕ್ಟರಿಗೆ ಕರ್ಕೊಂಡು ಬಂದಿದ್ರು. ಅಲ್ಲಿ ಕೆಲಸ ಮಾಡುವಂತ ಕೆಲಸಗಾರರಿಗೆ ರಜೆಯನ್ನ ಕೊಟ್ಟು ಕಾರಿನ ಡಿಕ್ಕಿಯನ್ನ ತೆಗಿತಾನೆ. ಆದ್ರೆ ವೈಷ್ಣವಿ ಉಸಾಡ್ತಿರೋದಿಲ್ಲ. ಆಕೆ ಬಾಯಿಯನ್ನ ಕಟ್ಟಿದಂತ ಬಟ್ಟೆನ ತೆಗೆದು ಮುಖಕ್ಕೆ ನೀರನ್ನ ಚುಮುಕಿಸಿದ್ರು. ಆದ್ರೂ ಕೂಡ ಆಕೆ ಎಚ್ಚರವಾಗ್ಲಿಲ್ಲ. ನಂತರ ಆಕೆ ಎದೆ ಬಡಿತವನ್ನ ಪರೀಕ್ಷೆ ಮಾಡ್ತಾರೆ ಮತ್ತು ನಾಡಿ ಬಡಿತವನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಆದ್ರೆ ಯಾವುದೇ ಪ್ರತಿಕ್ರಿಯೆ ಸಿಗ್ಲಿಲ್ಲ. ನಂತರ ಅವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ ಆಕೆ ಬಾಯಿಗೆ ಕಟ್ಟುವಂತ ಬಟ್ಟೆಯನ್ನ ಬಾಯಿಯ ಜೊತೆಗೆ ಮೂಗನ್ನು ಕೂಡ ಸೇರಿಸಿ ಕಟ್ಟಿದ್ದು. ಇದರಿಂದ ಉಸಿರಾಡೋದಕ್ಕೆ ತೊಂದರೆಯಾಗಿ ದುರಾದೃಷ್ಟವಶಾತ್ ಆಕೆ ಕಾರ್ನಲ್ಲೇ ಮೃತಪಟ್ಟಿದ್ದಾಳೆ ಅನ್ನೋದು ತಿಳಿಯುತ್ತೆ. ಅದನ್ನ ನೋಡಿ ಹೆದರದಂತ ಅವರು ಪೊಲೀಸರಿಗೆ ಈ ಒಂದು ವಿಚಾರ ಗೊತ್ತಾಗಬಾರದು ಅಂತ ಆ ಫ್ಯಾಕ್ಟರಿಯಲ್ಲಿ ಲೋಹವನ್ನ ಕರಗಿಸುವಂತ ಯಂತ್ರದಲ್ಲಿ ಈ ವೈಷ್ಣವಿಯ ದೇಹವನ್ನ ಹಾಕಿ ಬೂದಿ ಮಾಡ್ತಾರೆ. ಈ ಒಂದು ವಿಚಾರ ಗೊತ್ತಾದ ತಕ್ಷಣ ವೈಷ್ಣವಿ ತಂದೆಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗುತ್ತೆ. ತಾನು ಪ್ರೀತಿಯಿಂದ ಮುದ್ದಿನಿಂದ ಸಾಕ್ತಂತ ಮಗಳು ಈ ರೀತಿಯಾಗಿ ಸಾವನ್ನಪ್ಪಿದ್ದಾಳೆ ಅಂತ ಗೊತ್ತಾದಂತ ಮರುಕ್ಷಣ ಹೃದಯಾಘಾತದಿಂದ ಅವರು ಕೂಡ ಸಾವನ್ನಪ್ತಾರೆ. ತನ್ನ ಗಂಡ ಮತ್ತು ಮಗಳನ್ನ ಕಳೆದುಕೊಂಡಂತ ದುಃಖದಿಂದ ನರ್ಮದಾರವ್ರಿಗೆ 2 ವರ್ಷದ ನಂತರ ಹೃದಯಾಘಾತ ಸಂಭವಿಸಿ ಅವರು ಕೂಡ ಸಾವನ್ನಪ್ತಾರೆ. ನಂತರ ವೈಷ್ಣವಿಯ ಅಣ್ಣಂದ್ರು ಮತ್ತು ಸಂಬಂಧಿಕರು ಈ ಒಂದು ಕೇಸನ್ನ ಕೋರ್ಟ್ನಲ್ಲಿ ನಡೆಸ್ತಾರೆ. ನಂತರ 2018 ಜೂನ್ನಲ್ಲಿ ಈ 3 ಜನ ದುಷ್ಕರ್ಮಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ಕೊಡುತ್ತೆ. ವೀಕ್ಷಕರೇ, ಇಲ್ಲಿ ನಿಜಕ್ಕೂ ತಪ್ಪು ಯಾರ್ದು ಅಂತ ಹೇಳ್ತೀರಾ? ಈ ಪ್ರಭಾಕರ್ ಅವರು ಮೊದಲು 1 ಕೋಟಿಯನ್ನ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತ ಪ್ರಭಾಕರ್ ಅವರಿಗೆ 1 ಕೋಟಿಯನ್ನ ಮತ್ತೆ ಸಂಪಾದನೆ ಮಾಡೋದು ಕಷ್ಟದ ಕೆಲಸ ಕೂಡ ಆಗಿರ್ಲಿಲ್ಲ. ಮತ್ತೆ ಆತ ಆ ಒಂದು ಹಣವನ್ನು ಕೊಡ್ತಿರೋದು ಬೇರೆ ಯಾರಿಗೂ ಅಲ್ಲ, ಆತನದೇ ರಕ್ತ ಆದಂತ ಆತನ ಸ್ವಂತ ಮಗನ್ಗೆ. ಅವನ ಮೇಲೂ ಕೂಡ ಅಷ್ಟೇ ಪ್ರೀತಿಯನ್ನ ತೋರಿಸಿ ಭೇದ ಭಾವ ಮಾಡದೆ ಆ ಮಗುವನ್ನು ಕೂಡ ಸಾಕಿ ಹಣವನ್ನ ಕೊಟ್ಟಿದ್ರೆ ಇಂಥ ದುರ್ಘಟನೆ ನಡೀತಾ ಇರ್ಲಿಲ್ಲ. ಒಟ್ಟಿನಲ್ಲಿ ವೀಕ್ಷಕರೇ, ಏನೇ ಆಗ್ಲಿ ಅನ್ಯಾಯವಾಗಿ ಏನೂ ಕೂಡ ಅರಿಯದಂತ ಅಮಾಯಕ ಬಾಲಕಿಯ ಜೀವ ಈ ರೀತಿ ಇಲ್ಲಿ ಕೊನೆಗೊಂಡಿದ್ದು ನಿಜಕ್ಕೂ ಒಂದು ದುರಂತ ಅಂತಾನೆ ಹೇಳಬಹುದು. ಅದಲ್ಲದೆ ಆಕೆ ತಂದೆ ಮತ್ತು ಆಕೆ ತಾಯಿ ಕೂಡ ಈ ಒಂದು ನೋವನ್ನು ತಾಳಲಾರದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಒಟ್ಟಿನಲ್ಲಿ ಈ ಒಂದು ಕೇಸಲ್ಲಿ ತಪ್ಪು ಯಾರ್ದು ಅಂತ ನೀವೆಲ್ಲರೂ ಕೂಡ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.